ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಗಳು ಈಗ ಒಂದು ರೀತಿಯಲ್ಲಿ ಏಕಾಂಗಿಯಾಗಿಬಿಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಕೂಡ ಅವರ ಮಂತ್ರಿಮಂಡಲ ಸಚಿವ ಸಂಪುಟ ಅನ್ನುವಂಥದ್ದೇನಿದೆಯಲ್ಲ ಅದಿನ್ನೂ ಪೂರ್ಣ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಕೊಟ್ಟಿರುವಂಥದ್ದು ಬರೀ 13 ಸಚಿವ ಸ್ಥಾನಗಳು, ಮೊದಲನೇ ಪಟ್ಟಿ. ಆ 13 ಸಚಿವ ಸ್ಥಾನಗಳ ಪೈಕಿ ಕೊಟ್ಟಿರುವಂಥ ಖಾತೆ ಅಪೂರ್ಣ ಅನ್ನುವಂಥ ಅಸಮಾಧಾನ, ಒಬ್ಬರಿಗೆ ಖಾತೆ ಬದಲಾವಣೆ ಆಗಬೇಕು, ಇದು ದುರ್ಬಲವಾದ ಖಾತೆ, ಪ್ರಬಲವಾದ ಖಾತೆ ಬೇಕು, ಈ ರೀತಿಯಾದಂಥ ಜಟಾಪಟಿಯಲ್ಲೇ ಈಗ ಈ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ತೊಡ್ಕೊಂಡು ಕೂತ್ಕೊಂಡ್ಬಿಟ್ಟಿರೋದು. ಸರಿಯಾಗಿ ಯಾರು ಕೆಲಸವನ್ನೇ ಮಾಡ್ತಾ ಇಲ್ಲ, ಸರ್ಕಾರವೇ ಟೇಕ್ ಆಫ್ ಆಗಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏಕಾಂಗಿಯಾಗಿದ್ದುಕೊಂಡೇ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಮಳೆಗಾಲ ಆರಂಭ ಆಗಿಬಿಟ್ಟಿದೆ. ಮಳೆಗಾಲದ ಒಂದಷ್ಟು ಎಫೆಕ್ಟ್ಸು ಎಲ್ಲ ಕಡೆಯೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು, ಅದರ ಪರಿಣಾಮ ಜೊತೆಗೆ ಮಳೆಗಾಲ ಆರಂಭ ಆಗಿರೋದ್ರಿಂದ ರೈತರ ಸಂಕಷ್ಟ ಕೇಳೋರು ಯಾರು, ಬೀಜ ಪೂರೈಕೆ ಆಗಿಲ್ಲ, ರಸಗೊಬ್ಬರ ಪೂರೈಕೆ ಆಗಿಲ್ಲ, ಇಷ್ಟೆಲ್ಲ ಸಮಸ್ಯೆಗಳಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ಆಗಿಲ್ಲ, ಸಚಿವ ಸಂಪುಟದ ಅಂದರೆ ಕಂಪ್ಲೀಟ್ ಸಚಿವ ಸಂಪುಟ ಸಿದ್ಧವಾಗಿಲ್ಲ. ಕೊಟ್ಟಿರೋದು 13 ಜನ, ಅವರೇ ಕೆಲಸಗಳನ್ನು ನಿಭಾಯಿಸ್ತಾ ಇಲ್ಲ, ಖಾತೆ ವಹಿಸಿಕೊಂಡಿಲ್ಲ. ಈ ಮಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕವೂ ಕೂಡ ವಿಳಂಬ ಆಗಿರುವಂಥ ಕಾರಣಕ್ಕೆ ಡಿ.ಕೆ. ಶಿ ಅವರು ಏಕಾಂಗಿಯಾಗಿ ಒಬ್ಬರೇ ನಿಂತುಕೊಂಡು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಜಿಲ್ಲೆಗಳ ಡಿ.ಸಿ, ಎಸ್.ಪಿ ಮತ್ತು ಸಿ.ಇ.ಒಗಳ ಜೊತೆ ವರ್ಚುವಲ್ ಸಭೆಯನ್ನು ನಡೆಸಿ ಎಲ್ಲರಿಗೂ ಖಡಕ್ ಒಂದು ಸೂಚನೆ ಮತ್ತು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಏನಂತ ಹೇಳಿದ್ರೆ ಮಂಗಳೂರು, ದಕ್ಷಿಣ ಕನ್ನಡ, ಈ ಕರಾವಳಿ ಭಾಗದಲ್ಲಿ ಅತಿಯಾದಂಥ ಮಳೆ ಆಗ್ತಾ ಇರುವಂಥ ಪರಿಣಾಮ ಗುಡ್ಡ ಕುಸಿತ ಆಗ್ತಾ ಇದೆ, ಒಂದಷ್ಟು ಮನೆಗಳ ನಾಶ ಆಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರವನ್ನು ಕೊಡಬೇಕು, ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಕರಾವಳಿ ಭಾಗದ ಈ ಪರಿಸ್ಥಿತಿ ಆದರೆ ಮತ್ತೊಂದೆಡೆ ರಾಜ್ಯದಲ್ಲಿ ರೈತರು ಬಿತ್ತನೆ ಮಾಡೋದಕ್ಕೆ ಬೀಜ ಪೂರೈಕೆ ಆಗ್ತಾ ಇಲ್ಲ, ಬಿತ್ತನೆ ಮಾಡಲೇಬೇಕು, ಈಗ ಮಳೆಗಾಲ ಶುರುವಾಗಿರುವಂಥದ್ದು. ಅದರ ಜೊತೆಗೆ ರಸಗೊಬ್ಬರಗಳ ಪೂರೈಕೆ ಆಗ್ತಾ ಇಲ್ಲ, ಇದು ಕೂಡ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ ಅಂದರೆ ಡಿ.ಸಿ, ಎಸ್.ಪಿ ಮತ್ತು ಎಲ್ಲ ಸಿ.ಇ.ಒಗಳ ಜೊತೆ ಸಭೆಯನ್ನು ನಡೆಸಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಕೂಡ ಸರಿಯಾದಂಥ ರೀತಿಯಲ್ಲಿ ರೈತರಿಗೆ ಬೀಜ ಪೂರೈಕೆ ಆಗಬೇಕು, ರಸಗೊಬ್ಬರ ಪೂರೈಕೆ ಆಗಬೇಕು, ಮಳೆಗಾಲ ಆರಂಭ ಆಗಿರೋದಕ್ಕೆ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು, ಎಲ್ಲ ವ್ಯವಸ್ಥೆಗಳಾಗಬೇಕು ಅವ್ರ ಬೆಳೆ ಬೆಳೆಯೋದಕ್ಕೋಸ್ಕರ, ಅವರ ಕೃಷಿ ಚಟುವಟಿಕೆಗಳಿಗೆ. ಅದರ ಜೊತೆಗೆ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು, ಯೆಲ್ಲೋ ಅಲರ್ಟ್ ಘೋಷಣೆ ಮಾಡೋದ್ರಿಂದ ಹಿಡಿದು ಯಾವ ರೀತಿಯಾದಂಥ ಎಚ್ಚರಿಕೆಗಳು, ಮಳೆಗಾಲದಲ್ಲಿ ಮಳೆ ಹೆಚ್ಚಾಗ್ತಾ ಇರುವಂಥ ಪರಿಣಾಮ ಹೊರಗಡೆ ಬರೋದನ್ನು ಅವಾಯ್ಡ್ ಮಾಡಿ, ಜೊತೆಗೆ ಮನೆ ಸುತ್ತಮುತ್ತ ನಿಮಗೆ ಏನು ಬೇಕು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ. ಅದರ ಜೊತೆಗೆ ಗುಡ್ಡ ಕುಸಿತ ಅನ್ನುವಂಥದ್ದು ಮೇಜರ್ಲಿ ಆಗುತ್ತೆ ಕರಾವಳಿ ಭಾಗದಲ್ಲಿ. ಹೀಗಾಗಿ ಅಂಥ ಜಾಗಗಳ ಕಡೆ ಓಡಾಡುವಾಗ ಅಥವಾ ಸಂಚಾರ ಇಟ್ಕೊಂಡಿದ್ರೆ ಅಥವಾ ತಡೆಗೋಡೆಗಳ ನಿರ್ಮಾಣ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಯನ್ನು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡ್ರೆ ಆಗುವಂತಹ ಅಪಘಾತಗಳು, ಏನೋ ಒಂದು ಅವಾಂತರಗಳನ್ನು ತಪ್ಪಿಸಬಹುದು ಅನ್ನುವಂಥ ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಿ ಅಂತ ಎಲ್ಲ ಜಿಲ್ಲೆಗಳ ಡಿ.ಸಿ, ಎಸ್.ಪಿ ಮತ್ತು ಸಿ.ಇ.ಒಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ತಾವು ಆಡಳಿತವನ್ನು ಮಾಡೋದಕ್ಕೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸಹಕಾರ ನೀಡದೆ ಹೋದರೂ ಕೂಡ, ಅಂದರೆ ಇರುವಂಥ 13 ಜನರಲ್ಲಿ ಖಾತೆ ಅಪೂರ್ಣ, ಒಬ್ಬರ ಅಸಮಾಧಾನ ಆದರೆ ಕೊಟ್ಟಿರುವಂಥ ಖಾತೆ ಬೇಡ, ಬೇರೆ ಖಾತೆ ಬೇಕು ಅನ್ನುವಂಥ ಎಲ್ಲ ಈ ಜಟಾಪಟಿಗಳ ಮಧ್ಯೆ ಡಿ.ಕೆ. ಶಿ ಒಬ್ಬಂಟಿಯಾಗಿದ್ದುಕೊಂಡು, ಇನ್ನೂ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕಗಳಾಗಿಲ್ಲ, ಇದೆಲ್ಲದರ ಮಧ್ಯೆ ಒಬ್ಬಂಟಿಯಾಗಿದ್ದುಕೊಂಡೇ ನಾನು ನನ್ನ ಕೆಲಸವನ್ನು ಮಾಡ್ತೇನೆ, ಡಿಲೇ ಮಾಡೋದಿಲ್ಲ ಅಂತ ಕಾರ್ಯರೂಪಕ್ಕೆ ಅಂದರೆ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ವೈಖರಿ. ಅಂದರೆ ಸಭೆಯನ್ನು ಮಾಡಿ ಈಗ ಎಲ್ಲರಿಗೂ ಆದೇಶಗಳನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಇದನ್ನು ಅನುಸರಿಸಿ ಇಂಥದ್ದನ್ನು ಮಾಡಬೇಡಿ, ಮುನ್ನೆಚ್ಚರಿಕೆ ವಹಿಸಿ ಅನ್ನುವಂಥ ಕ್ರಮವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಮಳೆಗಾಲ ಆರಂಭ ಆಗಿರೋದ್ರಿಂದ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲರೂ ಮಾಡಿಕೊಳ್ಬೇಕು ಅನ್ನುವಂಥ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸವನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.